ಹಿಂದುತ್ವ ವಿರೋಧಿ ಅಥವಾ ಈ ಕೊಲೆ ಮಾಡೋದು ಅಥವಾ ದಂಡೆತ್ತಿ ಬರೋದು ಕೇವಲ ಟಿಪ್ಪು ಒಬ್ಬರೇ ಮಾಡಿದ್ರ? ಇಲ್ಲ. ಹಾಗಾದ್ರೆ ಆರಂಭದಲ್ಲಿ ಟಿಪ್ಪು ಜಯಂತಿ ಹುಟ್ಟಾಕಿದವರು ಯಾರು? ಇದೇ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಅವಾಗ ಅವ್ರನ್ನ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿದವರು ಯಾರು? ಇದೇ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗೂ ಮತ್ತು ಬಿಜೆಪಿ ಎಲ್ಲ ಸದಸ್ಯರು. ಸ್ವತಃ ಟಿಪ್ಪು ಸುಲ್ತಾನ್ ಜಮೀನು ಕೊಟ್ಟಿದ್ದು, ಆಸ್ತಿ ಕೊಟ್ಟಿದ್ದು, ಅವು ಚಾಚು ತಪ್ಪದೆ ನಡ್ಕೊಂಡು ಬರ್ಲಿಕ್ಕಂತ ಮಾಡ್ಕೊಂಡು ಬರ್ತೀವಿ. ಇವತ್ತು ಕೂಡ ಶಾರದಾ ಶೃಂಗೇರಿ ಮಠದೊಳಗ ಸಲಾಂ ಆರತಿ ಮಾಡ್ತು ಕೂಡ ಇವತ್ತು ಜಾರಿಗಿದೆ. ನೀವು ಹಿಂದೂ ಹೆಸರಿನ ಮೇಲೆ ಬಿಜೆಪಿ ಅವರು, ಅಲ್ಪಸಂಖ್ಯಾತರ ಹೆಸರಿನ ಮೇಲೆ ಕಾಂಗ್ರೆಸ್ನವರು, ಇಬ್ಬರಿಗೂ ಏನೂ ವ್ಯತ್ಯಾಸ ಇಲ್ಲ. ಇನ್ನು ಎರಡನೇದು ಪ್ರಮುಖ ವಿಷಯ ಏನಪ್ಪ ಅಂದ್ರೆ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಬಗ್ಗೆ ಅಪಸ್ವರ ಎತ್ತಿದ್ದು. ಹಾಗಾದ್ರೆ ಆರಂಭದಲ್ಲಿ ಟಿಪ್ಪು ಜಯಂತಿ ಹುಟ್ಟಾಕಿದವರು ಯಾರು? ಇದೇ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಯಡಿಯೂರಪ್ಪನವರು, ಶೆಟ್ಟರ್ ಅವರು. ಜಯಂತಿ ಸಂದರ್ಭದಲ್ಲಿ ಟಿಪ್ಪು ಅವರ ಹಾರ, ತುರಾಯಿ, ಖಡ್ಗ ಮತ್ತು ಅವ್ರಿಗೆ ಧರಿಸ್ತಕ್ಕಂಥ ಪೇಟವನ್ನು ಧರಿಸ್ಕೊಂಡು ಆಚರಣೆ ಮಾಡಿ ಸೆಲೆಬ್ರೇಟ್ ಮಾಡಿದ್ದು ಕೂಡ ದಾಖಲೆ ಇದೆ ಇವತ್ತು. ಅವಾಗ ಅವ್ರನ್ನ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿದವರು ಯಾರು? ಇದೇ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಗೂ ಮತ್ತು ಬಿಜೆಪಿ ಎಲ್ಲ ಸದಸ್ಯರು. ಹಾಗಾದ್ರೆ ಆಲ್ ಆಫ್ ಸಡನ್ ಟಿಪ್ಪುನ ಬಗ್ಗೆ ಯಾಕೆ ತಿರಸ್ಕಾರ ಭಾವನೆ ಬಂತು? ಅವ್ರು ಹೇಳೋ ಪ್ರಕಾರ ಟಿಪ್ಪು ಒಬ್ಬ ಮತಾಂಧ, ಹಿಂದೂಗಳನ್ನ ಕೊಲೆ ಮಾಡಿದವರು, ಹಿಂದೂ ವಿರೋಧಿ. ಅದಕ್ಕೆ ನಾವು ಹಿಂದುತ್ವವನ್ನ, ಹಿಂದೂ ರಾಷ್ಟ್ರವನ್ನು ಕಟ್ಟತಕ್ಕಂಥ ನಾವೇ ಈ ದೇಶದ ಮೂಲ ಮಾಲೀಕ ಅಂತಕ್ಕಂಥ ಬಿಜೆಪಿ ಅವರು, ಅದಕ್ಕೆ ನಾವು ವಿರೋಧ ಮಾಡ್ತೀವಿ, ಅದಕ್ಕೆ ಆಚರಣೆ ಮಾಡಬೇಡ ಅಂತೇಳಿ ಗುಲ್ಲೆ ಬಿಸಿ ಈಗ ಅದಕ್ಕೊಂದು ದೊಡ್ಡ ಗಲಾಟೆಯನ್ನು ಆರಂಭ ಮಾಡಿದ್ದಾರೆ. ಹಾಗಾದ್ರೆ ಈ ಹಿಂದುತ್ವ ವಿರೋಧಿ ಅಥವಾ ಈ ಕೊಲೆ ಮಾಡೋದು ಅಥವಾ ದಂಡೆತ್ತಿ ಬರೋದು ಕೇವಲ ಟಿಪ್ಪು ಒಬ್ಬರೇ ಮಾಡಿದ್ರ? ಇಲ್ಲ. ಯಾರು ಈ ಪ್ರಾಚೀನ ಭಾರತದ ರಾಜನೀತಿ ಪ್ರಭುತ್ವ ಅಥವಾ ಮೊನಾರ್ಕಿ ಗೌರ್ಮೆಂಟ್ ಯಾರು ಗೊತ್ತಿದೆಯೋ ಅವರು ಈಗ ಮಾತ್ರ ಈ ದೇಶಕ್ಕಿರ್ತಕ್ಕಂಥ 585 ರಾಜ್ಯ ಪ್ರಭುಗಳು, ಸಾಮ್ರಾಟರು, ಆಮೇಲೆ ದಂಡ ನಾಯಕರು ಎಲ್ಲ ಪರಸ್ಪರ ಒಬ್ಬರ ಮೇಲೆ ಒಬ್ಬರು ತಮ್ಮ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಲಿಕ್ಕೆ ಪರಸ್ಪರ ಮೇಲೆ ದಂಡೆತ್ತಿ ಹೋಗೋದು, ಯುದ್ಧ ಮಾಡೋದು, ಯುದ್ಧದಲ್ಲಿ ಪರಸ್ಪರ ಮೇಲೆ ದಾಳಿ ಮಾಡೋದು, ಕೊಲೆ ಮಾಡೋದು, ಹತ್ಯೆಗೈದು ವಿಜಯದಲ್ಲಿ ಜಯಶಾಲಿಯಾಗಿ ಅವರ ಸಾಮ್ರಾಜ್ಯವನ್ನು ಕವಶ ಮಾಡಿಕೊಂಡು ತಮ್ಮ ಸಾಮ್ರಾಜ್ಯ ಅಸ್ತಿತ್ವವನ್ನು ಸ್ಥಾಪನೆ ಮಾಡ್ತಕ್ಕಂಥ ಪದ್ಧತಿ ಮತ್ತು ಸಿಸ್ಟಮ್ ಅವಾಗಿತ್ತು. ಅದ್ರ ಪ್ರಕಾರ ಎಲ್ಲರೂ ಮಾಡಿದ್ದಾರೆ. ಟಿಪ್ಪು ಒಬ್ಬನೇ ಯಾಕೆ ನೀವು ಬಲಿ ತಗೊಳ್ತೀರಿ? ನೀವು ಸ್ವಲ್ಪ ಐತಿಹಾಸಿಕ ಹಿಂದೆ ಹೋದ್ರೆ ಯಾರು ಬೇಕಾದ್ರೂ ತಗೊಂಡು ನೀವು ಪರಸ್ಪರ ದಂಡೆತ್ತಿ ಬರೋದು, ಯುದ್ಧ ಮಾಡೋದು, ಕೊಲೆ ಮಾಡೋದು, ಸುಲಿಗೆ ಮಾಡೋದು, ಸಾಮ್ರಾಜ್ಯ ಸ್ಥಾಪನೆ ಮಾಡೋದು ರಾಜ್ಯ ಪ್ರಭುತ್ವ ಪದ್ಧತಿಯ ಪ್ರಮುಖ ಅಂಗವಾಗಿತ್ತು ಅನ್ನೋದು ನೀವೇನಾದ್ರೂ ಗಮನಿಸಿದ್ರೆ ಖಂಡಿತ ಟಿಪ್ಪು ಜಯಂತಿ ಬಗ್ಗೆ ಯಾರನ್ನು ಕೂಡ ಅಪಸ್ವರ ಎತ್ತಬಾರದು. ಇನ್ನೂ ಒಂದು ಅವ್ರಿಗೆ ಡಿಪೆಂಡ್ ಮಾಡ್ಕೋದಾದ್ರೆ, ಭಾಳ ಮಂದಿ ಡಿಪೆಂಡ್ ಆಗಿಲ್ಲ, ಅವರ ಮಾಡಿದ ಕಾರ್ಯ ಸಾಧನೆ ಹೇಳ್ತೀನಿ ನಾನು. ಎಷ್ಟೋ ಧಾರ್ಮಿಕ ಸಂಸ್ಥೆಗಳಿಗೆ, ಅದು ಶ್ರೀರಂಗಪಟ್ಟಣ ಇರ್ಬೋದು, ಶ್ರೀರಂಗ ದೇವಸ್ಥಾನ ಇರ್ಬೋದು, ನಂದಿಸ್ವಾಮಿ ದೇವಸ್ಥಾನ ಇರ್ಬೋದು, ಅಥವಾ ಶೃಂಗೇರಿ ಶಾರದಾ ಪೀಠ ಇರ್ಬೋದು, ಅಥವಾ ಇನ್ಯಾವ ದೇವಸ್ಥಾನ, ಆ ಎಲ್ಲ ದೇವಸ್ಥಾನಗಳಿಗೆ ಚಾಚು ತಪ್ಪದೆ ಧಾರ್ಮಿಕ ಕಾರ್ಯಾಚರಣೆ ನಡೀಲಿ ಅಂತಕ್ಕಂಥ ಸುವ್ಯವಸ್ಥೆಗೆ ಸ್ವತಃ ಟಿಪ್ಪು ಸುಲ್ತಾನ್ ಜಮೀನು ಕೊಟ್ಟಿದ್ದು, ಆಸ್ತಿ ಕೊಟ್ಟಿದ್ದು, ಅವು ಚಾಚು ತಪ್ಪದೆ ನಡ್ಕೊಂಡು ಬರ್ಲಿಕ್ಕಂತ ಮಾಡ್ಕೊಂಡು ಬರ್ತೀವಿ. ಇವತ್ತು ಕೂಡ ಶಾರದಾ ಶೃಂಗೇರಿ ಮಠದೊಳಗ ಸಲಾಂ ಆರತಿ ಮಾಡ್ತು ಕೂಡ ಇವತ್ತು ಜಾರಿಗಿದೆ. ಅದೇ ರೀತಿ ಆದಿಲ್ ಶಾಹಿರು ಕೂಡ ನೂರಾರು ಜನರಿಗೆ ಇನಾಮ್ ಪದ್ಧತಿಯಲ್ಲೋ, ಚಾಕ್ರಿ ಪದ್ಧತಿಯಲ್ಲೋ, ಅಥವಾ ಅವರು ಸೇವಾ ಮಾಡ್ತಕ್ಕಂಥ ಸೇವಕರಿಗೋ ಅಥವಾ ಅವ್ರಿಗೆ ಉಂಬಳಿ ಜಮೀನು ಕೊಡ್ತಕ್ಕಂಥ ಉದಾಹರಣೆಗಳು ಕೂಡ ಅದಾವೆ. ಸೊ ಇನಾಮ್ ಕೊಟ್ಟದ್ದು, ಸೇವೆ ಕೊಟ್ಟದ್ದು ಜಮೀನನ್ನು ವಾಪಸ್ ತಗೊಳ್ಳಿಕ್ಕೆ ಬರೋದಿಲ್ಲ, ದಾನ ಕೊಟ್ಟದ್ದು ವಾಪಸ್ ಕೇಳಕ್ಕೆ ಬರೋದಿಲ್ಲ ಅಂತಕ್ಕಂಥ ಎಲ್ಲ ಪ್ರಜ್ಞೆ ಇದ್ದಾಗೂ ಕೂಡ ನಾವು ಇವತ್ತಿನ ಸಂದರ್ಭದಲ್ಲಿ ವಕ್ಫ್ ಆಸ್ತಿ ಹೆಸರಿನಲ್ಲೇ, ಟಿಪ್ಪು ಸುಲ್ತಾನ್ ಆಚರಣೆ ಹೆಸರಿನಲ್ಲೇ ಒಂದು ಪಕ್ಷದವರು ರಾಜಕೀಯ ಮಾಡ್ತಾ ಇದ್ದಾರೆ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ, ಒಂದು ಜನಾಂಗವನ್ನ, ಒಂದು ಸಮುದಾಯವನ್ನ ತುಷ್ಟೀಕರಣ ಮಾಡಿ ಸಪೋರ್ಟ್ ಮಾಡಿದವರು ಆರೋಪ ಒಂದು ಕಡೆಗೆ ಆದರೆ, ಇನ್ನೊಂದು ಕಡೆಗೆ ಆರೋಪ ಮಾಡೋರಿಗೆ ಈ ದೇಶದ ಕಾನೂನು, ಆಡಳಿತ ಪದ್ಧತಿ ಮತ್ತು ಪರಸ್ಪರ ಆಡಳಿತ ಮತ್ತು ವಿರೋಧ ಪಕ್ಷತಕ್ಕಂಥ ಬದ್ಧತೆ ಮತ್ತು ಕರ್ತವ್ಯಗಳ ಬಗ್ಗೆ ಏನಾದರೂ ಪ್ರಜ್ಞೆ ಇದ್ದಿದ್ದಾದರೆ ಅಥವಾ ರಾಜ್ಯ ಪ್ರಭುತ್ವ ಪದ್ಧತಿ ಬಗ್ಗೆ ಕರ್ತವ್ಯ ಇದ್ದಾದರೆ ಖಂಡಿತ ಈ ಮಾತನ್ನ ಮಾತಾಡಬಾರ್ದಾಗಿತ್ತು. ಎಲ್ಲೋ ಅವರು ತಮ್ಮ ಸಣ್ಣತನಕ, ಕ್ಷುಲ್ಲಕತನಕ ಅಥವಾ ಸಂಪೂರ್ಣ ರಾಜಕೀಯ ಕಟ್ಟು ಬಿದ್ದು ಈ ದೇಶದ ಚರಿತ್ರೆ, ಈ ದೇಶದ ಪಾರ್ಲಿಮೆಂಟರಿ ಗೌರ್ಮೆಂಟ್, ಈ ದೇಶದ ಕಾನೂನು ಆಡಳಿತಕ್ಕೆ ಅವ್ರು ಎಲ್ಲೋ ಅವಮಾನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಆಗ್ತದೆ. ಬಟ್ ದುರಂತ ಏನಪ್ಪತ್ತಂದ್ರೆ ಈ ದೇಶಕ್ಕೆ ಇರ್ತಕ್ಕಂಥ ಬಹುಸಂಖ್ಯಾತರಿಗೆ ರಾಜ್ಯ ಪ್ರಭುತ್ವ, ಪ್ರಜಾಪ್ರಭುತ್ವ, ಕಾನೂನು ಆಡಳಿತ, ಸಂವಿಧಾನಿಕ ಆಡಳಿತ, ಸಾಮಾಜಿಕ ನ್ಯಾಯ, ಸಾಮಾಜಿಕ ಬದ್ಧತೆ, ಸಾಮಾಜಿಕ ಗೌರವದ ಬಗ್ಗೆ ಅವರಿಗೆ
ಸ್ವಲ್ಪ ಜ್ಞಾನದ ಕೊರತೆ ಇದೆ. ಕೊರತೆ ಇದ್ರೂ ಮಾತಾಡ್ತಕ್ಕಂಥ ಶಾಖಶಕ್ಯತೆ ಇಲ್ಲದೆ ಇರೋದ್ರಿಂದ ನಿಮ್ಮ ರಾಜಕೀಯ ತುಷ್ಟೀಕರಣ ನೀವು ಇಬ್ಬರು ಮಾಡ್ತಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತದೆ. ನೀವು ಹಿಂದೂಗಳ ಹೆಸರಿನ ಮೇಲೆ BJP ಅವರು, ಅಲ್ಪಸಂಖ್ಯಾತರ ಹೆಸರಿನ ಮೇಲೆ ಕಾಂಗ್ರೆಸ್ನವರು, ಇಬ್ಬರಿಗೂ ಏನೂ ವ್ಯತ್ಯಾಸ ಇಲ್ಲ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂದಂಗೆ ಆಡಳಿತ ಪಕ್ಷದವರು ವಿರೋಧ ಪಕ್ಷ ಆಡಳಿತ ಪಕ್ಷದವರು ಪರಸ್ಪರ ಎತ್ತಿ ಚರ್ಚಿಸೋದ್ರ ಮೂಲಕ, ಟೀಕೆ ಟಿಪ್ಪಣಿ ಮಾಡೋದ್ರ ಮೂಲಕ, ಇಬ್ಬರು ನೀವು ತುಷ್ಟೀಕರಣ ರಾಜಕೀಯ ಮಾಡೋದ್ರ ಮೂಲಕ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡೋದ್ರ ಮೂಲಕ ನೀವು ನಿಮಗೆ ಅಧಿಕಾರ ಕೊಟ್ಟಂಥ ಪ್ರಜೆಗಳಿಗೆ, ನಿಮಗೆ ಟ್ಯಾಕ್ಸ್ ಕಟ್ತಕ್ಕಂಥ ಸರ್ಕಾರ ಟ್ಯಾಕ್ಸ್ ಕಟ್ತಕ್ಕಂಥ ಪ್ರಜೆಗಳಿಗೆ, ಒಟ್ಟು ಈ ದೇಶದ ಮಾಲೀಕರು ಡೆಮಾಕ್ರಸಿ ಪ್ರಜೆಗಳಿಗೆ ನೀವು ಎಲ್ಲ ನಿಟ್ಟಿನಲ್ಲಿ ಅವಮಾನ ಮಾಡ್ತಾ ಇದ್ದೀರಿ ಅಂತಕ್ಕಂಥ ವಿಷಯವನ್ನು ವಿರೋಧ ಪಕ್ಷದ ಮುಖಂಡರು, ಅದು BJP ಇರಲಿ JDS ಇರಲಿ, ಆಡಳಿತ ಪಕ್ಷದ ಮುಖಂಡರು, ಅದು ಕಾಂಗ್ರೆಸ್ ಇರಲಿ BJP ಇರಲಿ, ಯಾರೇ ಇದ್ದರೂ ಕೂಡ ಯು ಆರ್ ಲಿವಿಂಗ್ ಅಂಡರ್ ದ ರೂಲ್ ಆಫ್ ಲಾ ಇನ್ ದ ನೇಮ್ ಆಫ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಗೌರ್ಮೆಂಟ್ ಅಂತಕ್ಕಂಥ ಸತ್ಯವನ್ನು ನೀವು ಗಮನದಲ್ಲಿಟ್ಟುಕೊಂಡು ನೀವು ಯಾವುದೇ ಸಂದರ್ಭದಲ್ಲಿ, ಅದು ಬಹಿರಂಗವಾಗಿರ್ಬೋದು, ವಿಧಾನಸಭೆ ಒಳಗಿರ್ಬೋದು, ವಿಧಾನಸಭೆ ಹೊರಗಿರ್ಬೋದು, ಅದು ಕ್ಯಾಬಿನೆಟ್ಟಿಗಿರ್ಬೋದು, ಸೆಷನ್ದಾಗಿರ್ಬೋದು, ನೀವೇನೇ ಮಾತಾಡಿದರೂ ಚಾಚು ತಪ್ಪದೆ ಚಾಕಚಕ್ಯತೆಯಿಂದ, ಬದ್ಧತೆಯಿಂದ, ಕರ್ತವ್ಯ ಪ್ರಜ್ಞೆಯಿಂದ, ಕಾನೂನಿನ ಆಡಳಿತ ಹೆಸರಿನ ಮೇಲೆ ನೀವು ನಿಮ್ಮ ವಿಚಾರ ಮಂಡನೆಗಳು ಮಾಡೋದ್ರ ಮೂಲಕ ಈ ದೇಶದ ಡೆಮಾಕ್ರಸಿ ಗೌರ್ಮೆಂಟ್ ಗೌರವಿಸೋದು, ನಿಮಗೆ ಮತದಾನ ಕೊಟ್ಟ ಮತಪ್ರಭುಗಳಿಗೆ ನೀವು ಗೌರವಿಸೋದು, ಮಾಡತಕ್ಕಂಥ ಸಾಮೂಹಿಕ ಜವಾಬ್ದಾರಿ ನಿರ್ವಹಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ರಾಜಕಾರಣಿಗಳು ಉಸಿರೊಳ್ಳಿ ಥರ ಬಣ್ಣ ಬದಲಾಯಿಸ್ತಾ ಇದ್ದಾರಾ ಸರ್? 100% ನಾನು ಅದೇ ಹೇಳಿದ್ದು. ಒಂದು ಕಾಲದಾಗ ಅವ್ರಿಗೆ ಬೇಕಾಗಿತ್ತು, ಇವರಿಗೆ BJP ಅವ್ರಿಗೂ ಬೇಕಾಗಿತ್ತು, ಅಲ್ಪಸಂಖ್ಯಾತರು ಕಾಂಗ್ರೆಸ್ನವ್ರಿಗೂ ಬೇಕಾಗಿತ್ತು. ಯಾವಾಗ ಇವ್ರಿಗೆ ಅಧಿಕಾರ ವಂಚಿತರಾಗಿ ಮೂಲಿ ಗುಂಪಾದರೂ ಆವಾಗ ಅವ್ರಿಗೆ ಪ್ರಜ್ಞೆ ಜಾಗೃತ ಆಯಿತು. ಓಹೋ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ಮಾಡ್ತಾ ಇದೆ, ಕಮ್ಯುನಲ್ ಪಾಲಿಟಿಕ್ಸ್ ಮಾಡ್ತಾ ಇರೋದು ಪ್ರಜ್ಞೆ ಇವ್ರಿಗೆ ಜಾಗೃತ ಆಯಿತು. ಇವರು ಯಾವಾಗ ಹಿಂದೂಗಳನ್ನ ಎತ್ತಿ ಕಟ್ಟಿ ಹಿಂದುತ್ವ, ಹಿಂದೂ ರಾಷ್ಟ್ರ, ರಾಮ ಅಂಥೇಳಿ ಒಂದು ಏನೋ ಮತೀಯ ಭಾವನೆಯನ್ನು ಕೇಳಿಸಿದ್ರಲ್ಲ, ಅವ್ರ ಅಧಿಕಾರಕ್ಕೆ ಬಂದಾಗ ಇವ್ರಿಗೆ ಆ ಭಾವನೆ ಬಂತು. ಸೊ ಒಟ್ಟಿನಲ್ಲಿ ನಾನು ಆಗಲೇ ಹೇಳಿದ್ದು, ಎರಡೂ ಕೈಯಾದ ವಸ್ತುಗಳೇ. ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅದಕ್ಕೆ ಇದೆ. ಬೇಸಿಕಲಿ ಎರಡೂ ಕಾಯಿಗಳು ಕೈ ಗುಣ ಇರ್ತದೆ, ಅವೆಂದೂ ಸಿಹಿ ಇರೋದಿಲ್ಲ. ಬೇವಿನಕಾಯಿನೂ ಸಿಹಿ ಇರ್ತದೆ, ಹಾಗಲಕಾಯಿನೂ ಕೈ ಇರ್ತದೆ, ಹಾಗಲಕಾಯಿನೂ ಕೈ ಇರ್ತದೆ. ಅಂದಮೇಲೆ ವಿರೋಧ ಪಕ್ಷದವರಿಗೆ ವಿರೋಧ ಮಾಡೋದು ಗೊತ್ತೇ ವಿನಃ, ಆದರೆ ಕಾನೂನುಬದ್ಧವಾಗಿ ಕರ್ತವ್ಯ ನಿಷ್ಠೆಯಿಂದ ಯಾವುದು ಸರಿ ಯಾವುದು ತಪ್ಪು ಸಮತೋಲನವಾಗಿ ವಿಚಾರ ಮಾಡ್ತಕ್ಕಂಥ ಸಂಯಮವನ್ನು, ತಾಳ್ಮೆಯನ್ನು ಕಳ್ಕೊಂಡಿದ್ದರಿಂದ, ಅಧಿಕಾರದ ಹಪಾಪಿಗೆ ಅಂಟ್ಕೊಂಡಿದ್ದರಿಂದ, ಸುಳ್ಳು ಹೇಳಿ ಅದ್ರ ಚಿಂತೆಲ್ಲ ನಾವು ಅಧಿಕಾರ ಹಿಡ್ಕೋಬೇಕು ಅಂತಕ್ಕಂಥ ಅಧಿಕಾರದ ಲಾಲಸೆಗೆ ಬಲಿಯಾಗಿದ್ದರಿಂದ ಇವತ್ತು ಅವರು ತಮ್ಮ ವಲಸೆಗಳನ್ನು, ತಮ್ಮ ಅಭಿಪ್ರಾಯಗಳನ್ನು ಸಮಯ ಸಂತಕ್ಕಂಥ ಚೇಂಜ್ ಮಾಡೋದ್ರ ಮೂಲಕ ಅಧಿಕಾರದ ಹಪಾಪಿಯಿಂದ ಮಾಡ್ತಿದ್ದಕ್ಕದ್ದು ಹತಾಶ ರಾಜಕಾರಣ ಮಾಡ್ತಿದ್ದಕ್ಕೆ ಸ್ಪಷ್ಟವಾಗಿ ಕಂಡು ಬರ್ತದೆ. ಆದರೆ ಇದನ್ನು ಹೇಳ್ತಕ್ಕಂಥ ಶಕ್ತಿ, ಸಾಮರ್ಥ್ಯ, ತಾಕತ್ತು ಪ್ರಜೆಗಳು ಇದ್ದರೂ ಕೂಡ ಅವ್ರಿಗೆ ಸೂಕ್ತ ವೇದಿಕೆ ಅವ್ರಿಗೆ ಸಿಗೋದಿಲ್ಲ. ಬಹಿರಂಗವಾಗಿ ಹೇಳಿದ್ರೆ ಅವ್ರ ಮಾತಿಗೆ ಬೆಲೆ ಇರೋದಿಲ್ಲ. ಎಲ್ಲಿ ವಿಧಾನಸಭೆಯೊಳಗೋ ಸಂಸತ್ತಿನೊಳಗೆ ಯಾರು ಅಧಿಕೃತವಾಗಿ ವಿಚಾರ ಮಂಡನೆ ಮಾಡ್ತಾರೋ, ಅಭಿಪ್ರಾಯ ಮಂಡನೆ ಮಾಡ್ತಾರೋ, ದಾಖಲಾತಿಯನ್ನು ಕೊಡ್ತಾರೋ ಅವು ಸ್ವೀಕಾರ ಆಗ್ತಾವೆ, ಅವು ಕಾನೂನಾಗಿ ಜಾರಿಗೆ ಬರ್ತಾವೆ. ಆದರೆ ಸಾರ್ವಜನಿಕರ ವಿಷಯಗಳು ಮನ್ನಣೆಗೆ ಬರೋದೇ ಇಲ್ಲ, ಅವಕ್ಕೆ ಕಾನೂನು ವ್ಯಾಲಿಟಿ ಸಿಗೋದೇ ಇಲ್ಲ, ಅವಕ್ಕೆ ಅಧಿಕೃತ ಮೌಲ್ಯ ಸಿಗೋದೇ ಇಲ್ಲ, ಮತ್ತು ಇವ್ರು ಕೇಳ್ತಕ್ಕಂಥ ಧೈರ್ಯ ಇಲ್ಲ. ಅದಕ್ಕಾಗಿ ಇವರ ಹಾರಾಟ ಚೇರಾಟವನ್ನು ಮಾಡ್ತಾ ಇರೋದು. ಸೊ ಇಟ್ನಲ್ಲಿ ಇಂಡೈರೆಕ್ಟ್ಲಿ ಆರ್ ಡೈರೆಕ್ಟ್ಲಿ ಅವರು ಈ ದೇಶದ ಪ್ರಜೆಗಳು, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋರು, ರಾಜಕಾರಣಿಗೆ ಮತದಾನ ಮಾಡೋರು, ಇಡೀ ವ್ಯವಸ್ಥೆ ನಡ್ಕೊಂಡು ಹೋಗ್ತಕ್ಕಂಥವರಿಗೆ ಭಾಳ ವ್ಯವಸ್ಥಿತವಾಗಿ ಅವಮಾನ ಮಾಡ್ತಕ್ಕಂಥ ಕೆಲಸ ರೂಲಿಂಗ್ ಪಾರ್ಟಿ ಆ್ಯಸ್ ವೆಲ್ ಆಸ್ ಅಪೋಸಿಟ್ ಪಾರ್ಟಿ ಲೀಡರ್ಸು ಭಾಳ ಯಥಾವತ್ತಾಗಿ ಮಾಡ್ತಿರಲಿಕ್ಕೆ ಇತ್ತೀಚಿನ ಮೀಡಿಯಾ ಬರ್ತಕ್ಕಂಥ ಅವರ ವಿಚಾರ ಮಂಡನೆಗಳು, ಅವರ ಅಭಿಪ್ರಾಯಗಳು, ಅವರ ಸಮರ್ಥನೆ ವಿಚಾರಗಳು ಸ್ಪಷ್ಟವಾಗಿ ಸಾಕ್ಷಿ ಆಗ್ತವೆ. ಅವ್ರಿಗಿಲ್ಲ ಅನ್ನೋಕ್ಕೂ ಚಾನ್ಸ್ ಇಲ್ಲ. ಅದಕ್ಕೆಲ್ಲ ಸಾಕ್ಷಿ ಮೀಡಿಯಾನೇ ಇದೆ, ರಿಟರ್ನ್ ಮೀಡಿಯಾನೂ ಇದೆ, ಮತ್ತು ವಿಜುವಲ್ ಮೀಡಿಯಾನೂ ಇದೆ. ಸೊ ಒಟ್ಟಿನಲ್ಲಿ ಏನು ಮುಂದೆ ಬರೋ ದಿನಮಾನದಲ್ಲಿ ನಿಮ್ಮ ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ನೀವು ಏನೇ ಮಾಡಿ, ಆದರೆ ತಾರ್ಕಿಕತೆ, ಸಮಯ ಪ್ರಜ್ಞೆ, ಕಾನೂನು ಬದ್ಧತೆ, ಕಾನೂನಿನ ಆಡಳಿತ, ಸಂವಿಧಾನಿಕ ಆಡಳಿತ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ನೀವು ಬೇಕಾದಂಗೆ ಟೀಕೆ ಟಿಪ್ಪಣಿ ಮಾಡಿರಿ, ಆಡಳಿತ ಪಕ್ಷನ ಹಿಗ್ಗಾಮುಗ್ಗ ವಿಮರ್ಶೆ ಮಾಡಿರಿ. ಆದರೆ ಎಲ್ಲಿಯೂ ಕೂಡ ಈ ನಿಮ್ಮ ಸಂಯಮ, ನಿಮ್ಮ ಕಾನೂನು ಬದ್ಧತೆ, ಒಂದು ಸಾಮಾಜಿಕ ಚೌಕಟ್ಟು, ಒಂದು ಸೋಷಿಯಲ್ ಮೊರಾಲಿಟಿಯನ್ನು ನೀವು ಮರಿಲಾರದೆ ನಿಮ್ಮ ಅಧಿಕಾರವನ್ನು ಚಲಾಯಿಸಿದರೆ ನಿಮಗೂ ಕ್ಷೇಮ, ಪ್ರಜೆಗಳಿಗೂ ಕ್ಷೇಮ. ಇಲ್ಲೇ ಹೋದರೆ ಗುಡ್ ಫಾರ್ ನಥಿಂಗ್ ಅಂತಕ್ಕಂಥ ವಿಷಯವನ್ನು ಭಾಳ ಸ್ಪಷ್ಟವಾಗಿ ಕೊಡ್ತಾ ಇದ್ದೀನಿ. ದಯವಿಟ್ಟು ಯಾರೂ ಅಪಾರ್ಥ ಮಾಡ್ಕೋಬಾರ್ದು. ನಮ್ಮ ಉದ್ದೇಶ, ನಾವು ಯಾವುದೇ ಪಕ್ಷದ ಪರನಲ್ಲ, ಯಾವ ಸಿದ್ಧಾಂತ ಪರನಲ್ಲ. ನಾವು ಎಲ್ಲ ಧರ್ಮ, ಸಿದ್ಧಾಂತ, ಮತಗಳನ್ನ ನಾವು ಸಮಾನ ಮನಸ್ಸಿಂದ ನೋಡ್ತೀವಿ.
ಯಾವ್ದು ನಮಗೆ ಬೇಕೋ ಯಾವ್ದು ಸ್ವೀಕಾರ ಮಾಡ್ತೀವಿ, ಯಾವ್ದು ನಮ್ಗೆ ಆಗೋದಿಲ್ಲ ಸೈಡಿಗೆ ಸರಿಸಿ ನಾವು ನಮ್ಮ ಜೀವನದಲ್ಲಿ ಮುಂದೆ ನಡೆಸ್ತೀವಿ. ನಾವು ಯಾರ ಪರವಾಗಿ ವಾದನ ಮಾಡೋದಿಲ್ಲ, ಯಾರ ವಿರೋಧನ ಮಾಡೋದಿಲ್ಲ. ನಾವು ಒಟ್ಟಿನಲ್ಲಿ ನೋಡೋದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ, ಕಾನೂನು ಆಡಳಿತ, ಸಂವಿಧಾನಿಕ ಆಡಳಿತ ಮತ್ತು ನಿಮ್ಮ ಸಾಮಾಜಿಕ ಬದ್ಧತೆ ಮತ್ತು ಪ್ರಜೆಗಳ ಸಂರಕ್ಷಣೆ, ಈ ನಿಟ್ಟಿನಲ್ಲಿ ನಾವು ನೋಡ್ತೀವಿ ವಿನಃ ಇನ್ಯಾವುದೇ ಅದು ಕಮ್ಯುನಲ್ ಇರ್ಬೋದು, ರಿಲಿಜಿಯಸ್ ಇರ್ಬೋದು, ಅಥವಾ ಇನ್ಯಾವುದೇ ಪೊಲಿಟಿಕಲ್ ಮೋಟಿವ್ ಇಟ್ಕೊಂಡು ನಾವು ಯಾವುದೇ ವಿಚಾರಗಳನ್ನ ಖಂಡಿತ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಸ್ಪಷ್ಟಪಡಿಸ್ತಾ, ಇದರ ಕಡೆಗೆ ಆಡಳಿತ ಪಕ್ಷ ಮತ್ತು ವಿಪಕ್ಷ ಲಕ್ಷ್ಯ ವಹಿಸಿ ನಿಮ್ಮ ಅಭಿಪ್ರಾಯ ಮಂಡನೆ, ನಿಮ್ಮ ವಿಚಾರಗಳು, ನಿಮ್ಮ ವಿಮರ್ಶೆ, ನಿಮ್ಮ ಟೀಕೆ ಮುಂದೆ ಬರಲಿ ಅಂತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥವರು ಲಕ್ಷ್ಮಣ್ ಬಕ್ಕಾಯಿ, ಜಿಲ್ಲಾಧ್ಯಕ್ಷರು, ಉತ್ತರ ಕರ್ನಾಟಕ ಹೋರಾಟ ಸಮಿತಿ. ಜೈ ಭೀಮ್, ಜೈ ಭಾರತ್.